ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಜಾಸ್ತಿ ದಿನ ಆಗ್ಬಿಟ್ಟಿತ್ತು ಲಾಗ್ ಮಾಡಿ, ಬಟ್ ಹೀಗೆ ಒಂದ್ರ ಮೇಲೆ ಒಂದು ಸಮಸ್ಯೆ ಬರ್ತಾ ಇರೋದ್ರಿಂದ ಲಾಗ್ ಮಾಡೋದಕ್ಕಾಗಲಿಲ್ಲ. ಸಣ್ಣ ಪುಟ್ಟ ಸಮಸ್ಯೆ ಇತ್ತು, ಅದಕ್ಕೋಸ್ಕರ ಅಷ್ಟೇ. ಬಟ್ ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಲಾಗ್ ಮಾಡೋದಕ್ಕೆ. ಇವತ್ತು ನಾನು ಊರಿಗೆ ಬೇರೆ ಸಡನ್ನಾಗಿ ಊರಿಗೆ ಹೋಗ್ಬೇಕಾಯಿತು, ಅಂದರೆ ಅಜ್ಜಿಗೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರನೇ ಊರಿಗೆ ಹೋಗಿ ಅಲ್ಲಿ ಎಲ್ಲರ ಜೊತೆನೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಾನು ಈವ್ನಿಂಗೇ ಹೊರಟಿದ್ದೆ. ಊರಿಗೆ ಬಂದು ರೀಚ್ ಆಗೋಷ್ಟೊತ್ತಿಗೆ 8:30 ಆಗೋಗಿತ್ತು. ನಿಮ್ಮೆಲ್ರಿಗೂ ಬೆಳಗಿನ ಶುಭೋದಯ. ಇವತ್ತು ನಾನು ಬೆಳಗ್ಗೆ ಟೀ ಕುಡಿತಾ ಇದ್ದೀನಿ, ಬಟ್ ಇವತ್ತು ಕಾಫಿ ಇಲ್ಲ. ಬಟ್ ನಮ್ಮ ಮನೆ ಕಡೆ ಎಲ್ಲ ತುಂಬ ಫೇಮಸ್ ಅಂದರೆ ಟೀನೇ. ಬಟ್ ನಮ್ಮ ಅಮ್ಮಗೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಟೀ ಎಲ್ಲ ಮಾಡ್ಕೊಂಡು ಕುಡಿಯೋದು. ಬಟ್ ನಾನು ಊರಿಗೆ ಹೋದರೆ ಮಾತ್ರ ಮಿಸ್ ಮಾಡೋದಿಲ್ಲ ಟೀ ಕುಡಿಯೋದು ಮಾತ್ರ. ಟೀ ಮಾತ್ರ ಊರಲ್ಲಿದ್ದರೆ ಟೀ ಕುಡಿತೀನಿ, ಬಟ್ ನಮ್ಮ ಮನೆಗೆ ಬಂದರೆ ಅದು ಕಾಫಿನೇ ಕುಡಿತೀನಿ. ಬಟ್ ನನ್ನ ಮಗಳು ಕೂಡ ನಿದ್ದೆಯಿಂದ ಎದ್ದು ಹೊರಗಡೆ ಬಂದು ಸೂರ್ಯೋದಯ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಎಲ್ಲ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡಿಕೊಂಡು ಗಾಳಿ ವಾತಾವರಣ ಎಲ್ಲ ನೋಡಿಕೊಂಡು ಮತ್ತೆ ಒಳಗಡೆ ಬಂದು ನಾನು ಅಷ್ಟೊತ್ತಿಗೆ ಹಾಲು ಕಾಯಿಸ್ಕೊಟ್ಟೆ. ಹಾಗೆ ಬೆಳಗಿನ ಹೊತ್ತಲ್ಲಿ ಪಪ್ಪಾಯ ನಮ್ಮಮ್ಮ ಕೊಯ್ಕೊಡು ಅಂತ ಹೇಳಿದರು. ಮಗು ಇರೋದ್ರಿಂದ ಬೆಳಗಿನ ಜಾವನೇ ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ. ಬಟ್ ನನಗೆ ನಮ್ಮಮ್ಮ ಯಾವಾಗ ನೋಡು ಮನೆಯಲ್ಲಿ ತಗೊಬಂದು ಇಟ್ಕೊಂಡಿರ್ತಾರೆ. ಬಟ್ ಅಮ್ಮ ಇರಲಿಲ್ಲ, ಬಟ್ ನಾನೇ ಇವತ್ತು ಕೊಯ್ಕೊಂಡು ನಾನು ನನ್ನ ಮಗಳು ಇವತ್ತು ಕುತ್ಕೊಂಡು ತಿಂದಿದ್ದಾದ್ಮೇಲೆ ನನ್ನ ಮಗಳು ತುಂಬಾ ಖುಷಿ. ಬೆಳಗಿನ ಖಾಲಿ ಹೊಟ್ಟೆದಲ್ಲಿ ಹಾಲು ಕುಡಿದ್ಬಿಟ್ಟು ಪಪ್ಪಾಯ ತಿನ್ನೋದ್ರಿಂದ ಬಟ್ ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದೆ. ಮಕ್ಕಳಿಗೆ ಈ ಥರ ಎಲ್ಲ ಫ್ರೂಟ್ಸ್ ಕೊಡ್ತಾ ಇದ್ರೆ ಬಟ್ ತುಂಬ ಡೆವಲಪ್ಮೆಂಟು ಕೂಡ ಆಗ್ತಾರೆ. ಹಾಗೆ ಸಣ್ಣ ಪುಟ್ಟ ಸ್ವಲ್ಪ ಕೆಲಸ ಇತ್ತು. ವಾಷಿಂಗ್ ಮಿಷಿನ್ ಬಟ್ಟೆ ಬೇರೆ ಹಾಕಿದ್ದೆ. ಬಟ್ಟೆ ಎಲ್ಲ ಒಗ್ದಿದ್ದಾದ್ಮೇಲೆ ಎತ್ಕೊಬಂದು ಹಾರಾಕ್ಬಿಟ್ಟು ಮತ್ತು ನಾನು ಪಾತ್ರೆ ಎಲ್ಲ ತೊಳೆದುಕೊಂಡು ಮತ್ತು ಸ್ವಲ್ಪ ಹೊತ್ತು ಅಲ್ಲೇ ಹಾಗೆ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ಮತ್ತೆ ಎತ್ಕೊಂಡು ಮತ್ತು ಗಿಡಗಳು ನೋಡೋಕ್ಕಂತ ಹೋದೆ. ಬಟ್ ಒಳ್ಳೆ ಕತ್ತಲ್ಲಿ ನೋಡಿ ಯಾವ ಪಾಟಲ್ಲಿ ಯಾವ ಥರ ಬಂದಿದೆ ಅಂದರೆ. ಬಟ್ ನಮ್ಮಮ್ಮ ಏನು ಮಾಡ್ತಾರೆ ಗೊತ್ತಾ, ಒಂದು ಬಿಂದಿಗೆ ಏನಾದರೂ ಓಟಾಯ್ತು ಅಂದರೆ ಅದೆಲ್ಲ ಕಟ್ ಮಾಡಿಬಿಟ್ಟು ಗಿಡಗಳೆಲ್ಲ ಉಣ್ಬಿಡ್ತಾರೆ. ಬಟ್ ನನಗೆ ದೊಡ್ಡ ಖುಷಿನೇ. ಬಟ್ ಪ್ರತಿಯೊಂದು ಗಿಡನೂ ಉಣ್ತಾರೆ, ಬಟ್ ಎಲ್ಲ ಗಿಡಗಳು ಬರ್ತವೆ. ಬಟ್ ಇನ್ನೊಂದು 10 ಪ್ಲೇಸ್ ಹತ್ರ ಗಿಡಗಳನ್ನ ಉಣೈತೆ. ಬಟ್ ಅಲ್ಲಿ ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿ ಸಣ್ಣ ಸಣ್ಣ ಗಿಡಗಳು, ಇಲ್ಲಿ ರೋಸ್ ಬೇರೆ. ಬಟ್ ಗಿಡಗಳೆಲ್ಲ ನೋಡಿಕೊಂಡು ಮತ್ತು ಹಾಗೆ ಇವತ್ತು ಸಿಂಪಲ್ಲಾಗಿ ಅಂದರೆ ರವೆ ದೋಸೆ ಮಾಡಿಕೊಂಡು ಚಟ್ನಿ ಮಾಡಿಕೊಂಡು ಇವತ್ತು ತಿಂದ್ಬಿಟ್ಟು ಮತ್ತು ಅಂದರೆ ಪಾರ್ಕ್ ನೋಡೋದಕ್ಕೆ ಹೋದೆ. ಯಾವ ಪಾರ್ಕ್ ಅಂದರೆ ನಮ್ಮಮ್ಮ ಉಣಿಗಿರೋ ಗಿಡದ ಪಾರ್ಕ್ ಅಂತಲೇ ಹೇಳ್ತೀನಿ. ಬಟ್ ನಮ್ಮಮ್ಮನವ್ರು ಮನೆಗೆ ಹೋದರೆ ಗಿಡಗಳನ್ನೆಲ್ಲ ನೋಡಿ ಅಬ್ಸರ್ವ್ ಮಾಡ್ಕೊಬರ್ತೀನಿ. ಎಲ್ಗಾದ್ರೂ ಹೋಗ್ಬೇಕಾದ್ರೆ ಪಾರ್ಕ್ಗಳೆಲ್ಲ ಅಬ್ಸರ್ವ್ ಮಾಡ್ತಾಯಿರ್ತೀವಿ. ಬಟ್ ನಮ್ಮಮ್ಮ ಯಾವ ಥರ ಅಂದರೆ ಮನೆಯಲ್ಲೇ ಅಂದರೆ ಸ್ವಲ್ಪ ಜಾಗದಲ್ಲೇ ಏನಾದರೂ ಗಿಡಗಳನ್ನು ಉಣ್ತಾ ಇರ್ತಾರೆ. ಬಟ್ ಈ ಕಡೆ ನೋಡಿ ಕರಿಬೇವಿನ ಸೊಪ್ಪು ಮತ್ತು ಆ ಕಡೆ ದಾಸವಾಳ ಗಿಡ ಕೂಡ ಐತೆ. ಈ ಕಡೆ ನೆಲ್ಲಿಕಾಯಿ, ಬೆಟ್ಟು ನೆಲ್ಲಿಕಾಯಿ ಗಿಡ ಕೂಡ ಐತೆ. ಬಟ್ ಅದೇ ಮರದ ಮೇಲೆ ಕೂಡ ಡ್ರ್ಯಾಗನ್ ಫ್ರೂಟ್ ಕಾಯಿ ಕೂಡ ಬಿಟ್ಟಿದೆ ನೋಡಿ. ಇವಾಗ ಪಿಂದೆ ಅನಿಸುತ್ತೆ, ಬಟ್ 2 ಕಾಯಿ ಬಿಟ್ಟಿದೆ. ನಮ್ಮಮ್ಮ ಡ್ರ್ಯಾಗನ್ ಫ್ರೂಟ್ ಗಿಡನೂ ಉಣ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಮನೆಗಳ ಹತ್ರ ಎಲ್ಲ ಉಣ್ಕೊಳೋದಕ್ಕೆ ಅಷ್ಟು ಮಾತ್ರ ಜಾಗನೂ ಇಲ್ಲ. ಬಟ್ ಈ ಕಡೆ ಸಿಟಿ ಇರೋದ್ರಿಂದ ಸ್ವಲ್ಪ ಗಿಡಗಳು ಉಣ್ಕೊಳೋದು ಸ್ವಲ್ಪ ಕಷ್ಟ. ಬಟ್ ಹಳ್ಳಿ ಕಡೆ ಮಾತ್ರ ವಾತಾವರಣ ನೋಡಬೇಕು, ಗಾಳಿ, ಹೂವು ಯಾವ ಥರ ಇರುತ್ತೆ ಗೊತ್ತಾ, ತುಂಬ ಸಖತ್ತಾಗಿರುತ್ತೆ. ಅಲ್ಲಿರೋರಿಗೆ ಎಷ್ಟು ಸಂತೋಷವಾಗಿರ್ತಾರೆ ಅಂದರೆ ಆ ಗಾಳಿ ವಾತಾವರಣಕ್ಕೆ ಮತ್ತು ಆ ಗಿಡ, ಹಸಿರು, ಕುರಿ, ಮೇಕೆ, ಹಸು, ಕೋಳಿ, ನಾಯಿ ಅದನ್ನೆಲ್ಲ ತುಂಬ ನೋಡೋ ದೊಡ್ಡ ಖುಷಿನೇ. ಬಟ್ ನನ್ನ ಮಗಳಿಗೆ ಹೊರಗಡೆ ನೋಡೋದಕ್ಕಿಂತ ಅವ್ರ ಅಜ್ಜಿಯವ್ರ ಊರಲ್ಲಿ ಹೋಗಿ ನೋಡೋದು ಅಂದರೆ ತುಂಬಾ ಖುಷಿ ಪಡ್ತಾಳೆ. ಬಟ್ ಪ್ರತಿಯೊಂದು ಗಿಡನೂ ಸುವಾಸನೆ ಕೂಡ ಬರ್ತಾ ಐತೆ. ಹಾಗೆ ಡ್ರ್ಯಾಗನ್ ಫ್ರೂಟ್ ಕಾಯಿ ಕೂಡ ನೋಡಿಕೊಂಡು ದಾಸವಾಳ ಹೂವು ಕಿತ್ಕೊಂಡು ಮತ್ತು ನೋಡಿ ಕರಿಬೇವಿನ ಸೊಪ್ಪು, ಮಳ್ಳು ಗಿಡ, ಮಲ್ಲಿಗೆ ಗಿಡ ಮತ್ತು ಬೆಟ್ಟದ ನೆಲ್ಲಿಕಾಯಿ ಗಿಡ ಕೂಡ ಇದೆ. ಅದೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಅಂದರೆ ಸ್ವಲ್ಪ ಮೈಂಡ್ ಫ್ರೀ ಆಗಿರುತ್ತೆ ಅಂತ ಹಾಗೆ ಅಲ್ಲಿ ನೋಡಿ ಹಸು ಹತ್ರಕ್ಕೆಲ್ಲ ಹೋಗಿ ಸ್ವಲ್ಪ ಹೊತ್ತು ನೋಡಿಕೊಂಡು ಮತ್ತು ಊರಿಗೆ ಹೋದಾಗೆಲ್ಲ ಕೋಳಿ, ನಾಯಿ ಮತ್ತು ಕುರಿನ, ಹಸುನೆಲ್ಲ ನೋಡ್ತಾಳೆ. ಹಾಗೆಲ್ಲ ಓಡಾಡಿಕೊಂಡು ಸುತ್ತಾಡಿಕೊಂಡು ಟೈಮೆಲ್ಲ ಸ್ಪೆಂಡ್ ಮಾಡಿಕೊಂಡು ಮತ್ತು ಮನೆಗೆ ಬರೋಷ್ಟೊತ್ತಿಗೆ ನಮ್ಮ ಮನೆ ಗೋಡೆ ಮೇಲೆ ಕೂಡ ನೋಡಿ ಟೇಬಲ್ ರೋಜಾ ಕೂಡ ತುಂಬ ಸಖತ್ತಾಗಿದೆ. ಇದು ಒಂದು ಸಲ ನಮ್ಮ ಅಕ್ಕ ಟ್ರೈ ಮಾಡಿ ನೋಡಿದರು. ಬಟ್ ಗಿಡ ಮಾತ್ರ ಸಖತ್ತಾಗಿ ಬೆಳ್ಕೊಂಬರ್ತಾಯಿದೆ. ಅದರಲ್ಲಿ ಹೂವು ಕೂಡ ಸೂಪರಾಗಿ ಕಾಣಿಸ್ತಾಯಿದೆ. ಯಾವ ಥರ ಕಾಣಿಸ್ತಾಯಿದೆ ನೋಡಿ. ಇದು ಒಳ್ಳೆ ಅಂದರೆ ಮನೆಗಳ ಹತ್ರ ಶೋಕಿಗೂ ಇಟ್ಕೊತಾರಲ್ಲ ಆ ರೀತಿಯಲ್ಲೇ ಐತೆ. ಬಟ್ ಇದು ಇನ್ನೂ ಫುಲ್ಲು ಗಿಡ ಫುಲ್ಲು ಹಬ್ಕೊಂಡ್ಬಿಟ್ರೆ ಇನ್ನೂ ಸಖತ್ತಾಗಿರುತ್ತೆ. ಹೂವು ಮತ್ತು ಆ ಗಿಡ, ಎಲೆ ಎಲ್ಲ ತುಂಬ ಚೆನ್ನಾಗಿರುತ್ತೆ.
ಹಾಗೆ ಎಲ್ಲ ನೋಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಹೊಟ್ಟೆ ಖಾಲಿ ಆಗಿಬಿಟ್ಟಿದೆ ಅಂತ ಮಾವಿನಕಾಯಿ ತಿಂತಾಯಿದ್ದೀನಿ. ಅಂದರೆ ನಮ್ಮಮ್ಮ ಮಾವಿನಕಾಯಿ ಇದರಲ್ಲಿತ್ತು ಅಂತ ನಾನು ನಮ್ಮ ಪುಟಾಣಿ ಕೂಡ ಮಾವಿನಕಾಯಿ ತಿಂತಾಯಿದ್ದೀವಿ. ಮಾವಿನಕಾಯಿ ತಿಂದಿದ್ದಾದಮೇಲೆ ಹಾಗೆ ಊರಿಗೆ ಹೊರಡೋಣ ಅನ್ನೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊಂಡು ಅಷ್ಟೊತ್ತಿಗೆ ನಮ್ಮ ಅಕ್ಕ ಕೂಡ ಬಂದುಬಿಟ್ಟು ನಮ್ಮ ಅಕ್ಕನೂ ಕರ್ಕೊಂಡು ಮತ್ತು ಗಿಡನೆಲ್ಲ ನೋಡಿಕೊಂಡು ಮತ್ತು ಓಡಾಡ್ಕೊಂಬರೋದಕ್ಕೆ ಹೋಗಿದ್ವಿ. ಪ್ರತಿಯೊಂದೂ ನಮ್ಮ ಪುಟಾಣಿಗೆ ತುಂಬಾ ಖುಷಿ. ಬಟ್ ಆ ಹೂವು ಗಿಡ ನೋಡೋದು, ಗಾಳಿ ಇವತ್ತು ಹೆವಿ ತುಂಬ ಗಾಳಿ ಇತ್ತು. ಅದನ್ನೆಲ್ಲ ನೋಡಿಕೊಂಡು ನಮ್ಮ ಅಕ್ಕ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಗಿಡಗಳೆಲ್ಲ ನೋಡ್ಕೊಬರೋ ಅಷ್ಟೊತ್ತು ನಮ್ಮಮ್ಮ ಊಟ ರೆಡಿ ಮಾಡಿಕ್ಕಿದ್ರು. ಇವತ್ತು ಮಟನ್ ಸಾರು, ಮುದ್ದೆ, ರೈಸ್ ಕೂಡ ಮಾಡಿದ್ರು. ಇವತ್ತೆಲ್ಲ ತಿನ್ಕೊಂಡು ಊರಿಗೆ ಹೊರಡಬೇಕಾಯಿತು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಬಾಯ್, ಸಿ ಯು.